ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕೊಡಗಿನಲ್ಲಿ ಈಗಾಗಲೇ ಹಲವಷ್ಟು ಮಂದಿ ಸೋಲಾರನ್ನು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಇನ್ನೇನು ಬೇಸಿಗೆ ಪ್ರಾರಂಭ ಆಗ್ತಾ ಇದೆ. ಭಾಳಷ್ಟು ಮಂದಿಗೆ ತೋಟಕ್ಕೆ ನೀರಾವರಿ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವಿವತ್ತು ನಮ್ಮ ಕೊಡಗು ಚಾನೆಲ್ ತಂಡ ಮಡಿಕೇರಿ ಸಮೀಪದ ಚಟ್ಟಳ್ಳಿ ಸುತ್ತಮುತ್ತ ಭಾಗದಲ್ಲಿ ಕಿರ್ಲೋಸ್ಕರ್ ಸಂಸ್ಥೆಯವರು ಒಂದು ಸೋಲಾರ್ ಪ್ಲಾಂಟೇಶನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿಪಡ್ತು. ಹಾಗಾಗಿ ನಾವೀಗ ಆ ಸ್ಥಳದಲ್ಲೇ ಕೂಡ ಇದ್ದೀವಿ. ನಮ್ಮೊಂದಿಗೆ ಇವತ್ತಿನ ಇಲ್ಲಿ ಸೋಲಾರ್ ಪ್ಲಾಂಟೇಶನ್ ಮಾಡ್ತಿರ್ತಕ್ಕಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸರ್, ಹೇಳಿ, ತಾವು ಮೈಸೂರಿಂದ ಬಂದಿದ್ದೀರಿ ಅಂತ? ಸರ್ ನಮಸ್ಕಾರ, ಮೈಸೂರಿಂದ ಬಂದಿದ್ದೀವಿ. ಶ್ರೀನಿವಾಸ್ ಅಂತ, ಕಿರ್ಲೋಸ್ಕರ್ ಜನರೇಟರ್ ಮತ್ತೆ ಸೋಲಾರ್ ಡಿಸ್ಟ್ರಿಬ್ಯೂಟರ್ ನಾವು. ಸೊ ಲಾಸ್ಟ್ ಒಂದು 2 ತಿಂಗಳಿಂದ ಇಲ್ಲೆಲ್ಲ ಕೊಡಗಿನಲ್ಲಿ ಸೌತ್ ಕೊಡಗು ಮತ್ತೆ ನಾರ್ತ್ ಕೊಡಗೆಲ್ಲ ಸುಮಾರು ವಾಟರ್ ಪಂಪಿಂಗ್ ಎಲ್ಲ ಮಾಡ್ತಾ ಇದ್ವಿ, ಸೋಲಾರ್ ವಾಟರ್ ಪಂಪಿಂಗ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಚಟ್ಟಳ್ಳಿನಲ್ಲಿ ಮಾಡ್ತಾ ಇದ್ವಿ, ಬನ್ರಿ ನೀವು. ಸೊ ಈಗ ನಾವು ಇಲ್ಲಿ 15 HP ಮೋಟರ್ ಇರೋದು. ಸಾಧಾರಣ ಒಂದು 100 ಅಡಿ ಎಲಿವೇಶನ್ ಇದೆ. ಒಂದು 75-80 ಪೈಪ್ ಹಾಕೋತಾರೆ. ಇವ್ರಿಗೆ 15 HP ಕಿರ್ಲೋಸ್ಕರ್ ಮೋಟಾರ್ ಮತ್ತೆ ಕಿರ್ಲೋಸ್ಕರ್ ಪ್ಯಾನಲ್ ಸೆಟಪ್, ಅಂದ್ರೆ 15 HP ಏನಾಗಬೇಕು ಆ ಸೆಟಪ್ ಅದನ್ನು ಮತ್ತೆ ಡ್ರೈವ್ ಹಾಕಿ ಫಿಕ್ಸ್ ಮಾಡ್ಕೊಡ್ತಾ ಇದೀವಿ. ಕೊಡಗಿನಲ್ಲಿ ಬಹುಶಃ ಏನಂತಂದ್ರೆ ಈ ವಾತಾವರಣ ಬಂದಾಗ ಅಂತಲ್ಲ, ಹೆಚ್ಚಿನದಾಗಿ ಮೇ ಅಂತ ಸಂದರ್ಭಗಳಲ್ಲಿ ಒಂದು ಶೇಡ್ ಇರೋದ್ರಿಂದ ಬಹಳಷ್ಟು ಅಷ್ಟಾಗಿ ಸೋಲಾರ್ ವರ್ಕ್ ಆಗಲ್ಲ ಅಂತ ಮಾತು ಇದೆ. ಅದ್ರ ಬಗ್ಗೆ ತಾವೇನು ಹೇಳಿ? ಸ್ಟಾರ್ಟ್ ಮಾಡೋದು ಜನವರಿಯಿಂದ ಶುರು ಮಾಡಿದ್ರೆ ಮಾರ್ಚ್ ಏಪ್ರಿಲ್ ಗಂಟೆ ರನ್ ಮಾಡ್ತಾರೆ ಮಳೆ ಬರೋರಿಗೆ. ಸೊ ಇಲ್ಲಿ ಈ ಟೈಮ್ ಅಲ್ಲಿ ಬಿಸಿಲು ಮತ್ತೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಹೈ ಪರ್ಫಾರ್ಮೆನ್ಸ್ ಆಗಿ ರನ್ ಆಗುತ್ತೆ. ಇಲ್ಲಿ ಇದು ತುಂಬಾ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಕೊಡಗಿನಲ್ಲಿ. ಮುಂಚೆ ಕೊಡಗಿನಲ್ಲಿ ಸೋಲಾರ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಲಾಸ್ಟ್ 4 years ಇಂದ ಮಾಡ್ತಾನೆ ಇದೀವಿ, ಯಾರನ್ನು ಇದ್ ಮಾಡಿಲ್ಲ. ಸೊ ಹಂಗಾಗಿ ರನ್ ಆಗುತ್ತೆ. ಜನವರಿಯಿಂದ ಇರಿಗೇಟ್ ಮಾಡಬಹುದು, ಸ್ಪ್ರಿಂಕ್ಲರ್ಸ್, ರೈನ್ ಗನ್, ಜೆಟ್ಸ್ ಎಲ್ಲ ರನ್ ಮಾಡಬಹುದು. ಸೊ ನಾವು ಅಕಾರ್ಡಿಂಗ್ ಟು ಎಲಿವೇಶನ್ ಮತ್ತೆ ಹೆಡ್ ಪೈಪ್ಸ್, ನಂಬರ್ ಆಫ್ ದಿ ಪೈಪ್ ನೋಡ್ಕೊಂಡು ಮೋಟರ್ ಡಿಸೈನ್ ಮತ್ತೆ ನಂಬರ್ ಆಫ್ ದಿ ಪ್ಯಾನಲ್ಸ್ ಎಷ್ಟು ಹಾಕೋಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ. ಸೈಟ್ ಕಂಡೀಷನ್ ನೋಡಿ ಅದನ್ನ ಡಿಸೈಡ್ ಮಾಡಿ ಆಮೇಲೆ ಇದು ಮಾಡ್ತೀವಿ. 100% ರಿಸಲ್ಟ್ ಬರುತ್ತೆ. ಬಹುಶಃ ಬಹಳಷ್ಟು ಬೇರೆ ಬೇರೆ ಥರದ ಒಂದು ಸೋಲಾರ್ ಪ್ಲಾಂಟೇಶನ್ ನಡೀತದೆ. ಅದರಲ್ಲಿ ಅದು ಡಿಫ್ರೆನ್ಸ್ ಏನು ಅಂತ, ನಿಮ್ಮ ಒಂದು ಪ್ಲಾಂಟ್ಗೂ ಬೇರೆ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ, ಹೇಗೆ ಸ್ಪೆಷಲ್ ಇದೆ ನಿಮಗೆ? ಇದು ಕಿರ್ಲೋಸ್ಕರ್ ಅಂತ ಅಂದ್ರೆ 130 ವರ್ಷ ಹಳೆ ಕಂಪನಿ. ತುಂಬಾ ಸೋಲಾರ್ ಕಂಪನಿಗಳು ಮಾಡ್ತಾ ಇದ್ದಾರೆ, ಅವರು ಕೂಡ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದೀವಿ. ಇಲ್ಲಿ ನಮ್ಮಲ್ಲಿ ಡಿಫ್ರೆನ್ಸ್ ಏನಂದ್ರೆ 130 ವರ್ಷ ಹಳೆ ಕಂಪನಿ ಆಗಿರೋದ್ರಿಂದ ಇದಕ್ಕೆ ಒಂದು ಇದರದೇ ಆದ ಮಹಾತ್ಮ ಇದೆ, ಅಂದ್ರೆ ಇದರದೇ ಆದ ಒಂದು ಫೇಸ್ ವ್ಯಾಲ್ಯೂ ಇದೆ ಕೊಡಗಿನಲ್ಲಿ. ಎಲ್ಲಿ ನೋಡಿದ್ರು ಜನರೇಟರ್ ಮತ್ತೆ ಮೋಟಾರ್ಸ್ ಎಲ್ಲ ಕಿರ್ಲೋಸ್ಕರ. ಆದ್ರೆ ಇವರು 10 ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಕೊಡೋದ್ರಿಂದ, ಸೊ ನಮ್ಮ ಇನ್ಸ್ಟಾಲೇಷನ್ 25 ವರ್ಷ ವಾರಂಟಿ, 10 ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರುತ್ತೆ. ನಮ್ಮಲ್ಲಿ ಇಲ್ಲಿ ಏನಂದ್ರೆ ಹಾಕಿ 2 ವರ್ಷ 3 ವರ್ಷ ಆದ್ಮೇಲೆ ಬೇರೆ ಕಂಪನಿಗಳು ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊ ನಾವು 10 ವರ್ಷ ಅಲ್ಲ 25 ವರ್ಷ ಇವ್ರು ಒಟ್ಟಿಗಿರ್ತೇವೆ. ಅದೊಂದು ಅಶ್ಯೂರ್ನೆಸ್. ಮತ್ತೆ ಬ್ರಾಂಡ್ ಏನ್ ಮಾಡುತ್ತೆ ಅಂದ್ರೆ, ಸಾಧಾರಣ 130 ವರ್ಷದಿಂದ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಕಿರ್ಲೋಸ್ಕರ್ ಸೋಲಾರ್ ಕೂಡ ಇದೆ, ಇನ್ನು ಮುಂದೆನೂ ಸರ್ವಿಸ್ ಕೊಡ್ತಾ ಇರುತ್ತೆ. ಹಾಗಾಗಿ ಜನರು ಎಲ್ಲ ಫಸ್ಟ್ ಪ್ರಿಫರಬಲ್ ಕಿರ್ಲೋಸ್ಕರ್ನೇ. ಯಾವ ರೀತಿ ವರ್ಕ್ ಆಗ್ತದೆ ಸರ್ ನಿಮ್ಮ ಈ ಇದು ಸಿಸ್ಟಮ್, ಹೇಗೆ ವರ್ಕ್ ಆಗ್ತದೆ ಸರ್? ಇದು ಸೋಲಾರ್ ಅಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಸೇಷನ್ ಇದೆ. ಇದು ನಾವು ಡೀಸೆಲ್ ಇಂಜಿನ್ಗೆ ಸೋಲಾರ್ ಕನೆಕ್ಟ್ ಮಾಡ್ಕೋಬೇಕಾ, ಇಲ್ಲ ಅಥವಾ ನಾವು ಬೇರೆ ಬ್ಯಾಟ್ರಿ ಹಾಕೋಬೇಕಾ ಅಂತ ಎಲ್ಲ ಇದೆ. ಬಟ್ ವೆರಿ ಕ್ಲಿಯರ್ ಆಗಿ ಏನಂದ್ರೆ, ಸೋಲಾರ್ ನಡೆಯೋದು, ಒಂದು ಸೋಲಾರ್ ಕೆಲಸ ಮಾಡೋದು ಯಾವ ತರ ಅಂದ್ರೆ ಇಂಟೆನ್ಸಿಟಿ ಮತ್ತೆ ಟೆಂಪರೇಚರ್ ಬೇಸ್ ಮೇಲೆ ಕೆಲಸ ಮಾಡುತ್ತೆ. ಬೆಳಗ್ಗೆ 8-8:30 ಸೂರ್ಯ ಹುಟ್ಟದ ನಂತರ ಸೊ ವಾರ್ಮ್ ಅಪ್ ಆಗ್ಲಿಕ್ಕೆ ಇಲ್ಲಿ ಕೊಡಗಿನಲ್ಲಿ ಒಂದು ಸ್ವಲ್ಪ ಮಾರ್ನಿಂಗ್ ಮಾಯಿಶ್ಚರ್ ಇರುತ್ತೆ, ಕೋಲ್ಡ್ ವೆದರ್ ಇರುತ್ತೆ. ಒಂದು 8:30 9 ಗಂಟೆಗೆ ಫುಲ್ ಫ್ಲಡ್ ಅಲ್ಲಿ ಶುರು ಆಗುತ್ತೆ, ಅಪ್ ಟು 4:30-5 ಗಂಟೆ ರನ್ ಆಗುತ್ತೆ. ಒಂದೊಂದ್ ಕಡೆ ಕೆಲವು ಕಡೆ 6 ಗಂಟೆ ಸೂರ್ಯ ಮುಳುಗೋವರೆಗೂ ರನ್ ಆಗ್ತಾ ಇರ್ತದೆ. ಸಾಧಾರಣ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು 4 ಗಂಟೆ ರನ್ ಆಗ್ಬೋದು, ಯಾಕಂದ್ರೆ ಇಂಟೆನ್ಸಿಟಿ ಕಡಿಮೆ, ಹಾಗಾಗಿ 4 ಗಂಟೆ ರನ್ ಆಗುತ್ತೆ. ಕೆಲವೊಂದು ಗದ್ದೆ ಬೈಲ್ನಲ್ಲಿ ನಿಮ್ಗೆ
ಸೊ ಟೋಟಲ್ ಓಪನ್ ದ ಸ್ಕೈ ಇರೋದ್ರಿಂದ ಬೆಳಗ್ಗೆ 8 ಗಂಟೆಗೆ ಶುರು ಆಗುತ್ತೆ, ಸಾಯಂಕಾಲ 5:30 ಗಂಟೆನೂ ರನ್ ಆಗ್ತಾ ಇದೆ. ಈಗ ಒಂದು ರೀತಿಯಲ್ಲಿ ಏನಂದ್ರೆ ಸೋಲಾರ್ ನಾವು ಡೀಸೆಲ್ ಪಂಪ್ ಸೆಟ್ಗೂ ಮತ್ತೆ ಸೋಲಾರ್ಗೂ ಹೋಲಿಸಿದ್ರೆ ಒಂದು ರೀತಿ ಯಾವುದು ಈಸಿ ಅಂತ ಹೇಳ್ತೀರ ನೀವು? ಸೋಲಾರ್ ಈಸಿ. ಯಾಕೆ ಈಸಿ ಅಂದ್ರೆ, ನೀವು ಡೀಸೆಲ್ ಪಂಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಡೀಸೆಲ್ ಒಂದ್ ಹಾಕ್ಬೇಕು, ಮತ್ತೆ ಅದ್ರ ಡೀಸೆಲ್ ಇಂಜಿನ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಶಬ್ದ ಬರುತ್ತದೆ, ಮತ್ತೆ ಸ್ಟಾರ್ಟ್ ಮಾಡಬೇಕು, ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಹೇಗೆ ಅಂದ್ರೆ, ಆ ಡೀಸೆಲ್ ಇಂಜಿನ್ ಎಷ್ಟು ಕೆಲಸ ಮಾಡುತ್ತೆ ಅದಕ್ಕಿಂತ 25-30 ಪಟ್ಟಷ್ಟು ಇದು ಕೆಲಸ ಮಾಡುತ್ತೆ. ಬಟ್ ಏನಪ್ಪಾ ಅಂದ್ರೆ, ಡೀಸೆಲ್ ಅಲ್ಲಿ ನೀವು ಡೀಸೆಲ್ ಫಿಲ್ ಮಾಡಬೇಕು, ಇದರಲ್ಲಿ ಯಾವುದೇ ರೀತಿಯಾದ ಡೀಸೆಲ್ ಫಿಲ್ಲಿಂಗ್ ಇಲ್ಲ, ಸ್ಟಾರ್ಟ್ ಸ್ಟಾಪ್ ಇಲ್ಲ. ಸೂರ್ಯ ಸನ್ ರೈಸ್ ಆಗಿದ ತಕ್ಷಣ ಮೋಟರ್ ಶುರು ಆಗುತ್ತೆ ಸ್ಲೋ ಆಗಿ, ಮತ್ತೆ ಸೆಟ್ ಆಗಿದ ತಕ್ಷಣ ಮೋಟರ್ ಸ್ಲೋ ಆಗಿ ಆಫ್ ಆಗುತ್ತೆ. ತಿರ್ಗಾ ಮಾರನೇ ದಿನ ನೀವು ಮತ್ತೆ ಯಥಾ ಪ್ರಕಾರ ಆನ್ ಮಾಡೋದೇನ್ ಬೇಡ, ಅದೇ ಆನ್ ಆಗುತ್ತೆ. ಮಧ್ಯದಲ್ಲಿ ನಿಮ್ದು ಶಿಫ್ಟಿಂಗ್ ಮಾಡ್ಕೋಬೇಕಲ್ಲ, ಅದನ್ನ ಮಾತ್ರ ಮಾಡ್ಕೋಬಹುದು. ಶಿಫ್ಟಿಂಗ್ ಮಾಡ್ಬೇಕಾದ್ರೆ ನೀವು ಮೊಬೈಲ್ ನಲ್ಲಿ ಆಫ್ ಮಾಡ್ಕೋಬಹುದು, ಆನ್ ಮಾಡ್ಕೋಬಹುದು. ಎಲ್ಲ ಮೇಲ್ಗಡೆ ಇರ್ತೀರಾ, ತಿರ್ಗಾ ವಾಪಸ್ ಬಂದು ಆಫ್ ಮಾಡಿ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡೋದು, ಆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಅಲ್ಲೇ ನಿಂತ್ಕೊಂಡು ಶಿಫ್ಟ್ ನ ಚೇಂಜ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಈಗ ಒಂದು ರೀತಿ ಏನಂತಂದ್ರೆ, ಈಗ ಕರೆಂಟು ಮತ್ತೆ ಡೀಸೆಲ್ ಇದಕ್ಕೆ ಹೋಲಿಕೆ ಮಾಡಿದ್ರೆ ಇದನ್ನು ತುಂಬಾ ಈಸಿ ಅಂತ ಹೇಳ್ತೀರಾ. ಬಂಡವಾಳ ಹೇಗಿರ್ತದೆ ಅಂತ? ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಇದು ಪ್ಲಾಂಟ್, ಇದರಲ್ಲಿ ರನ್ನಿಂಗ್ ಕಾಸ್ಟ್ ಮತ್ತೆ ಮೇಂಟೆನೆನ್ಸ್ ಅಂತ ಏನಿರಲ್ಲ. ಜಸ್ಟ್ ಒಂದು ಸೀಸನ್ ಅಲ್ಲಿ ನೀವು ಯೂಸ್ ಮಾಡಿ ಮತ್ತೆ ಕವರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಸೀಸನ್ಗೆ ಒಂದು ಶಾಂಪೂ ವಾಶ್ ಮಾಡಿ ಮತ್ತೆ ಆನ್ ಮಾಡೋದು ಅಷ್ಟೇ. ಇದು ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಬರೋದಿಲ್ಲ. ಸೆಕೆಂಡ್, ಇದರಲ್ಲಿ ರನ್ನಿಂಗ್ ಕಾಸ್ಟ್ ಒಂದು ಇದೇ ಕೆಪಾಸಿಟಿನಲ್ಲಿ ನೀವು ಡೀಸೆಲ್ ಇಂಜಿನ್ ರನ್ ಮಾಡ್ಬೇಕಂದ್ರೆ ದಿನಕ್ಕೆ ನಿಮ್ಗೆ 1500 2,000 ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ ಝೀರೋ ಖರ್ಚು, ಇನ್ವೆಸ್ಟ್ಮೆಂಟ್ ಅಷ್ಟೇ. ನೀವು ಡೀಸೆಲ್ ಇಂಜಿನ್ ಮತ್ತೆ ಒಂದು ಸೀಸನ್ಗೆ ಡೀಸೆಲ್ ಇಂಜಿನ್ ಹೊಸದಾಗಿ ಡೀಸೆಲ್ ಇಂಜಿನ್ ಪಂಪ್ ಹಾಕಿ ಮತ್ತೆ ನೀವು ಇರಿಗೇಷನ್ ಮಾಡ್ಲಿಕ್ಕೆ ಡೀಸೆಲ್ ಇಂಜಿನ್ ಪಂಪಿಗೆ 2-2.5 ಲಕ್ಷ ಬೇಕು. ಮತ್ತೆ ಇದರಲ್ಲಿ ರನ್ನಿಂಗ್ ಕಾಸ್ಟ್ ಅಂತ 1,500-2,000 ರುಪೀಸ್ ದಿನಕ್ಕೆ ಖರ್ಚು. ಇಷ್ಟು ಪ್ರತಿ ಒಂದು ಸರಿ ಡೀಸೆಲ್ ಇಂಜಿನ್ ಪಂಪಿಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಪ್ರತಿ ವರ್ಷ ದುಡ್ಡು ಹಾಕೊಂಡು ಹೋಗ್ತಾ ಇರಬೇಕು, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದರಲ್ಲಿ ಯಾವುದೇ ರೀತಿಯ ರನ್ನಿಂಗ್ ಕಾಸ್ಟ್ ಇಲ್ಲ. ಈಗ ಇದರಲ್ಲಿ ಬಂಡವಾಳ ಏನ್ ಇನ್ವೆಸ್ಟ್ ಮಾಡ್ತೀರಾ 3 ವರ್ಷದಲ್ಲಿ 3 ಸೀಸನ್ ತಗಿಬಹುದು. ಈಗ ಸೋಲಾರ್ಗೆ ಏನ್ ಹಾಕ್ತೀರಾ ಒಂದು 3 ಸೀಸನ್ ಇಂದ 4 ಸೀಸನ್ ನಿಮ್ಮ ದುಡ್ಡು ಹಣ ವಾಪಸ್ ಬರುತ್ತೆ. ಕಂಪನಿಯವರು 10 ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರೆ, 25 ವರ್ಷ ಇದರ ಲೈಫ್ ಇರುತ್ತೆ, ವಾರಂಟಿ ಇರುತ್ತೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಒಳ್ಳೆ ಯೂಟಿಲೈಸ್ ಆಗುತ್ತೆ. ಸರ್, ಈಗ ನಮ್ಮ ಕೊಡಗು ಹೊರತುಪಡಿಸಿ ಅಥವಾ ಕೊಡಗಿನಲ್ಲಿ ಮತ್ತು ಕೊಡಗು ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಈ ರೀತಿ ಪ್ಲಾಂಟ್ಸ್ ಹಾಕಿದ್ದೀರಾ ನೀವು? ಇಲ್ಲಿ ಕೊಡಗು ಹೊರತುಪಡಿಸಿ ಬಾಳೆಹೊನ್ನೂರು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಮತ್ತೆ ಈ ಕಡೆ ಸೌತ್ ಕೊಡಗು ಕುಟ್ಟ ಕಡೆಗೆ ಸುಮಾರು ಕಡೆ ಎಲ್ಲ ಮಾಡಿ ಲಾಸ್ಟ್ 4 ವರ್ಷದಿಂದ ಆಗಿದೆ ಸರ್. 5 HP, 10 HP, ಮತ್ತೆ 25 HP, 40 HP ಹೈಟ್ ಎಲಿವೇಟೆಡ್, ತುಂಬಾ ಎಲಿವೇಟೆಡ್ 200 ಅಡಿ 300 ಅಡಿ ಎತ್ತರದಲ್ಲಿ ಹೋಗೋ ಅಂತದನ್ನು ಮಾಡಿದ್ವಿ. ಒಂದು ರೀತಿನಲ್ಲಿ ಮಳೆ ಇಲ್ಲಿ ನೀರಾವರಿಗೆ ಮಾತ್ರ ಪರ್ಪಸ್ ಅಂತಲ್ಲ, ನೀರಾವರಿ ಆದ ನಂತರ ಈಗ ಯಾವುದೇ ಒಂದು ಇದನ್ನ ಹಾಕಿದ್ರು ಕೂಡ, ಯಾವುದೇ ಒಂದು ಮಿಷನರೀಸ್ ನಾವು ಯೂಸ್ ಮಾಡಿದ್ರು ಕೂಡ 2-3 ತಿಂಗಳಲ್ಲಿ ಡಲ್ ಆಗ್ತಾ ಹೋಗ್ತದೆ ಅನ್ನುವಂಥದ್ದು. ಇದು ನೀರಾವರಿಗೆ ಬಿಟ್ಟು ಬಾಕಿ ಯಾವುದಕ್ಕೆಲ್ಲ ಬಳಕೆ ಆಗ್ಬೋದು ಅಂತ? ಹೌದೌದು, ಬಹಳ ಒಳ್ಳೆ ಪ್ರಶ್ನೆ ಇದು. ಬೇರೆ ಕಡೆ ಎಲ್ಲ ಏನ್ ಮಾಡಿದೀವಿ ಅಂದ್ರೆ, ಈಗ ಎಲ್ಲೇ ಇರಿಗೇಷನ್ ಮಾಡಿದ್ರು 2 ತಿಂಗಳು 3 ತಿಂಗಳು ಮಾಡ್ತಾರೆ, ಆಮೇಲೆ ಐಡ್ಲ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದೀವಿ, ಅವರು ಮನೆಗಳೇನಾರ ಹತ್ರ ಇದ್ರೆ ಸೊ ಲಿಥಿಯಂ ಬ್ಯಾಟ್ರಿ ಹಾಕಿ ಇನ್ವರ್ಟರ್ ಹಾಕಿ ಮನೆಗೆ 24 ಅವರ್ಸ್ ಪವರ್ ಬರಂಗ್ ಮಾಡಿದೀವಿ. ಈವನ್ ಮಳೆಗಾಲದಲ್ಲಿ ಕೂಡ ಅವ್ರಿಗೆ 50% ಕೆಲಸ ಮಾಡ್ತಾ ಇರ್ತದೆ ಸೋಲಾರ್.
ಮನೆಗೆ ಮಾತ್ರ 100% ಕೆಲಸ ಇರುತ್ತೆ. ಯಾವುದೇ ರೀತಿಯಾದ ಅವಶ್ಯಕತೆ ಇರಲ್ಲ. ಜನರೇಟರ್ಗಳು ಹಾಕೋದು ಅದು ಇದು ಸಣ್ಣ ಪುಟ್ಟ ಮಾಡೋದು. ಇದರಲ್ಲಿ ಲಿಥಿಯಂ ಬ್ಯಾಟ್ರಿ ಹಾಕಿದ್ರೆ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಲೆಡ್ ಆಸಿಡ್ ಆದ್ರೆ ಮೇಂಟೆನೆನ್ಸ್ ಮಾಡಬೇಕು. ಇದಾದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿರುತ್ತೆ, ನೋಡೋದೇ ಬೇಡ. ಲಿಥಿಯಂ ಬ್ಯಾಟ್ರಿಗೂ 10 ವರ್ಷ ಗ್ಯಾರಂಟಿ ಇರ್ತದೆ. ಸೊ ಇನ್ವರ್ಟರ್ಗೂ ಒಂದು 8 ವರ್ಷ ಇರುತ್ತೆ. ಹಂಗಾಗಿ ನೋಡೋದು ಬೇಡ. ಇದನ್ನ ಟೋಟಲ್ ಇಯರ್ ಫುಲ್ 365 ದಿನ ಯುಟಿಲೈಸ್ ಮಾಡ್ಬೋದು. ಇರಿಗೇಷನ್ ಟೈಮಲ್ಲಿ ಇರಿಗೇಷನ್ ಮಾಡಿ ಉಳಿದ ದಿನ ಎಲ್ಲ ನೀವು ಇದಕ್ಕೆ ಮನೆಗೆ ಹಾಕೋಬಹುದು. ಈಗ ಬಹಳಷ್ಟು ರೈತರಿಗೆ ಮನಸ್ಸಿರ್ತದೆ ಏನಂತಂದ್ರೆ ನಾವು ಕೂಡ ಹಾಕಬೇಕು ಅನ್ನೋಂಥದ್ದು. ಈ ಒಂದು ಇರಿಗೇಷನ್ಗೆ ಇರ್ಬೋದು ಅಥವಾ ಬೇರೆ ಯಾವುದಕ್ಕಾದ್ರೂ ಹಾಕ್ಬೋದು ಅಂತ ಇರ್ಬೋದು. ಆದರೆ ಸಡನ್ಲಿ ಅವ್ರಿಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಹುಶಃ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇದಕ್ಕೆ ಬ್ಯಾಂಕಿಂದಾಗಲಿ ಬೇರೆ ಕಡೆಗಿಂದಾಗಲಿ ಯಾವ್ದಾದ್ರು ಸಹಾಯ ದೊರೀಬೋದಾ ಅಂತ? ಎಲ್ಲ ಬ್ಯಾಂಕಲ್ಲೂ, ನ್ಯಾಷನಲ್ ಬ್ಯಾಂಕಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಸೋಲಾರ್ಗೆ ಕೊಡ್ಲೇಬೇಕು ಅಂತ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅವರು ಯಾವ ತರ ಡಿಸೈಡ್ ಮಾಡಿರ್ತಾರೆ ಅದು ಕೊಡ್ತಾ ಇದ್ದಾರೆ. ಎಲ್ಲ ಬ್ಯಾಂಕ್ನು ಕೊಡ್ತಾರೆ, ನ್ಯಾಷನಲೈಸ್ ಬ್ಯಾಂಕ್ ಎಲ್ಲರೂ ಕೊಡ್ತಾ ಇದ್ದಾರೆ. ಸೊ ನಾವು ಒಂದು ಕೊಟೇಶನ್ ಕೊಟ್ರೆ ನಿಮ್ಮ ಬ್ಯಾಂಕಲ್ಲಿ ವ್ಯವಹಾರ ಎಲ್ಲಿ ಬ್ಯಾಂಕಲ್ಲಿ ಇದೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ತಗೊಂಡೋಗಿ ಕೊಟ್ರೆ ಅವರು ಪ್ರೋಸೆಸ್ ಮಾಡಿ ಕೊಡ್ತಾರೆ. ಇಮಿಡಿಯೇಟ್ ಆಗಿ ನಾವು ಕರೆಕ್ಷನ್ ಮಾಡ್ಕೊಡ್ತೀವಿ. ಇನ್ನು ಇದ್ರದ್ದು ಸರಳವಾಗಿ ಇದು ವಿಧಾನ ಸರಳ ಅಂತ ತಾವು ಹೇಳಿದ್ರಿ, ಆಗಲಿ ತುಂಬ ಸರಳವಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋಂಥದ್ದು. ಇದ್ರ ಬಗ್ಗೆ ನಮ್ಮ ರೈತರಿಗೆ ಯಾರು ಪ್ರಾತ್ಯಕ್ಷಿಕ ಈ ರೀತಿ ಏನಾದರೂ ಕೊಡುವಂಥದ್ದು ಇದೆಯಾ ಅಂತ ನಿಮ್ಮ ಕಿರ್ಲೋಸ್ಕರ್ ಕಡೆಯಿಂದ? ಅಂದ್ರೆ ಈಗ ಅದನ್ನ ನಡೆಸೋದು ಹೇಗೆ ಅಂತೇಳಿ, ಮೇಂಟೈನ್ ಮಾಡೋದು ಹೇಗೆ ಅಂತೇಳಿ ಪ್ರಾತ್ಯಕ್ಷಿತೆ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರಾ ಬ್ಯಾಂಕ್ ಕಡೆಯಿಂದನಾಗಲಿ ಅಥವಾ ನಿಮ್ಮ ಕಡೆಯಿಂದಲಾಗಲಿ, ಕೃಷಿ ಇದರಿಂದಾಗಲಿ ಯಾವುದಾದ್ರೂ ಮಾಡಿದ್ದೀರಾ ಅಂತ? ಹೌದು, ಹೋದ ವರ್ಷ ನಾರ್ಕೋಡ್ಲಿ ಮಾದಾಪುರದಲ್ಲಿ ಮಾಡಿದ್ವಿ. ಸೊ ಸಾಧಾರಣ ಒಂದು 150 ರೈತರುಗಳೆಲ್ಲ ಸೇರಿದ್ರು. ಸೊ ಅವಾಗ ಅವ್ರ ಕಡೆಯಿಂದ ಸುಮಾರು ಇನ್ಸ್ಟಾಲೇಷನ್ ಮಾಡಿದ್ವಿ. ಮತ್ತೆ ಡೆಮಾನ್ಸ್ಟ್ರೇಷನ್ ತರ ಮಾಡಿನೂ ಕೂಡ ನಾವು ಮಾಡಿದ್ವಿ. ಸೊ ಒಂದು 12.5 HP ಇದೇ ತರ ಕೆರೆನಲ್ಲಿ ಹಾಕಿ ಸೋಲಾರ್ ಸೆಟಪ್ ಎಲ್ಲ ಮಾಡಿ ಅದೆಲ್ಲ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಒಂದ್ ಸ್ವಲ್ಪ ಆ ಕಡೆನೂ ಸುಮಾರು ಜನ ಹಾಕಿದ್ದಾರೆ. ಸೊ ನಡೀತಾ ಇದೆ. ಅದೇ ಈಗ ಕೊಡಗಿನಲ್ಲಿ ಹೇಗಿದೆ ಇದ್ರ ಬಗ್ಗೆ ಒಲವು ಹೇಗಿದೆ ಅಂತ? ಯಾಕೆಂತಂದ್ರೆ ಬಹುಶಃ ಮೈಸೂರು, ಹಾಸನ ಆ ಕಡೆ ಹೋಲಿಸಿದ್ರೆ ಕೊಡಗಿನಲ್ಲಿ ಸ್ವಲ್ಪ ಕೆಲವೊಬ್ರು ಅದನ್ನ ಇಲ್ಲ ಮಳೆ ಇಲ್ಲ ಆಗಲ್ಲ ಅಂತ ಮೊದಲನೇ ಕ್ವಶನ್ ನಿಮ್ಗೆ ಕೇಳಿದಾಗೆ, ಈಗ ನಿಮ್ಮ ಕಡೆಯಿಂದ ಕೊಡಗಿನಲ್ಲಿ ಸೋಲಾರ್ ಪ್ಲಾಂಟ್ ಹಾಕ್ಲಿಕ್ಕೆ ಯಾವ ರೀತಿ ಇದೆ? ಕೊಡಗಿನಲ್ಲಿ ಸಾಧಾರಣ ನಾವು ಅಡ್ವರ್ಟೈಸ್ ಮಾಡ್ತಾ ಇದೀವಿ ಲಾಸ್ಟ್ 2 months ಇಂದನೂ. ಡೈಲಿ ಒಂದು 15-20 ಜನ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಸೊ 15-20 ಜನ ಎಂಕ್ವೈರಿ ಮಾಡೋದ್ರಲ್ಲಿ ಸಾಧಾರಣ ಒಂದು 100 ಜನದಲ್ಲಿ ಒಂದು 10 ಜನರು ಆಗ್ತಾ ಇದ್ದಾರೆ, 10-15 ಜನರು ಆಗ್ತಾ ಇದ್ದಾರೆ. ಬಟ್ ಎಲ್ರು ಆಗ್ತಾ ಇದ್ದಾರೆ. ಬಟ್ ಎಲ್ರು ಬಹಳ ಅರ್ಜೆಂಟ್ ಮಾಡ್ತಾರೆ, ಯಾಕಂದ್ರೆ ಇರಿಗೇಷನ್ ಈಗ ಬಹಳ ಬೇಗ ಆಗ್ಬೇಕಲ್ಲ. ಸೊ ಹಂಗಾಗಿ 1 by 1 ಫಾಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಎಲ್ಲ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ ಬಹಳ ಬೇಡಿಕೆ ಇದೆ. ಇವಾಗ ಕೊಡಗಿನಲ್ಲಿ ಸೋಲಾರ್ ಕಾನ್ಸೆಪ್ಟ್, ನೇಚರ್ ಸೇವ್ ಮಾಡಬೇಕು, ಫ್ಯೂಯಲ್ ಸೇವ್ ಮಾಡಬೇಕು ಅಂತ ಎಲ್ಲ ಇದೆ. ಚೆನ್ನಾಗೆಲ್ಲ ಒಳ್ಳೆ ಎಂಕ್ವೈರೀಸ್ ಚೆನ್ನಾಗಿ ಬರ್ತಾ ಇದೆ. ಬಹಳ ಇಂಟ್ರೆಸ್ಟ್ ಆಗಿದ್ದಾರೆ. ಸರ್, ಈಗ ನಮ್ಮಲ್ಲಿ ಬೆಳೆಗಾರರಿಗೆ ಕೆಲವರಿಗೆ ಒಂದು ಪ್ಲಾಂಟ್ ಹಾಕ್ಬೇಕು ಅಂತಿರ್ತದೆ. ಆದ್ರೆ ಎಷ್ಟಾಗಲ್ಲ ಜಾಗ ಅಂದಾಜು ಬೇಕಾಗ್ಬೋದು ಸರ್ ಇದನ್ನ ಅಳವಡಿಸ್ಲಿಕ್ಕೆ? ಈಗ 1 ಕಿಲೋವಾಟ್ಗೆ 100 ಸ್ಕ್ವೇರ್ ಫೀಟ್ ಅಂತ ಹೇಳ್ತೀವಿ. ಓಕೆ. ಸೊ ಸಾಧಾರಣ ಇವರು ಒಂದು 15 HP ಹಾಕಿರೋದ್ರಿಂದ ಒಂದು 1500-2000 ಸ್ಕ್ವೇರ್ ಫೀಟ್ ಬೇಕು ಜಾಗ. ಕೆಲವರು ಈಗ ನಮ್ಮ ಹಸು ಸಾಕ್ಲಿಕ್ಕೆ ಇನ್ನೇನೋ ವೇರೋಸ್ ಗೋಡನ್ ಮಾಡ್ಕೊಳ್ಳಿಕ್ಕೆ ಕೇಳ್ತಾರೆ. ಅದು ಕೂಡ ಎಲಿವೇಟೆಡ್ ಆಗಿ ಒಂದು 8 ಅಡಿ 10 ಅಡಿ ಹೈಟಲ್ ಮಾಡಿ ಸುತ್ತ ಕವರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಜಾಗ ವೇಸ್ಟ್ ಆಗದೆ ಇಲ್ಲ. ಕೆರೆ ಬಂಡಲ್ ಮಾಡಿದ್ರೆ ಕೆರೆ ಬಂಡಲ್ಲೇ ಮಾಡ್ಕೊಳ್ತೀವಿ. ಸೊ ಕೆರೆ ಬಂಡಲ್ ಮಾಡಿದ್ರೆ ಒಂದು ಸಾಧಾರಣ 15 by 15 HP 15 by 60 ಅಡಿ ಬರುತ್ತೆ. 15 ಅಡಿ ಆಗ್ಲ 60 ಅಡಿ ಉದ್ದ ಬರುತ್ತೆ. ಕೆರೆ ಬಂಡಲ್ಲೇ ಮಾಡ್ಕೊಳ್ತೀವಿ. ಮತ್ತೆ ವಿಂಡ್ ಪ್ರೆಷರ್ಗೆ ಮತ್ತೆ ಗಾಳಿಗೆ ಎಲ್ಲಾನು ಪ್ರೊಟೆಕ್ಷನ್ ಮಾಡಿರ್ತೀವಿ. ಅದ್ರ ಅದೇ ತರ ಕಾಂಕ್ರೀಟ್ಸ್ ಅದೆಲ್ಲ ಮಾಡಿರ್ತೀವಿ. ಮತ್ತೆ ಲೈಟ್ನಿಂಗ್ ಅರೆಸ್ಟರು, ಅರ್ಥಿಂಗ್ಗೆಲ್ಲ ಪ್ರೊಟೆಕ್ಷನ್ ಮಾಡಿರ್ತೀವಿ. ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಲೈಟ್ನಿಂಗ್ ಇಂದ ಅಂತ ಅದೆಲ್ಲ ಮಾಡಿರ್ತೀವಿ.
ಈಗ ತಾವು ಹೇಳಿದ್ರಿ ಏನಂತಂದ್ರೆ ಇದು ಕೇವಲ ನೀರಾವರಿಗೆ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ಇದಾದ ನಂತರ ಒಂದು 3 ತಿಂಗಳು ಕಳೆದ ನಂತರ ಇದು ನೀರಾವರಿ ಇದೇನು ಮುಗೀತು, ಅದಾದ ನಂತರ ಮನೆಗೂ ಕೂಡ ಯೂಸ್ ಮಾಡ್ಬೋದು ಅಂತ. ಮನೆಯಲ್ಲಿ ಕರೆಂಟ್ ಉರ್ಸೋದಕ್ಕೂ ಬಲ್ಪ್ ಉರ್ಸೋದಕ್ಕಿಂತ ಅದು ಬಿಟ್ಟು ಬೇರೆ ಏನನ್ನು ಮಾಡೋ ಸಾಧ್ಯ ಇದೆ ಅಂತ? ಮನೆಯಲ್ಲಿ ಆಲ್ಮೋಸ್ಟ್ ಈಗ ಮಳೆಗಾಲದಲ್ಲಿ ನೀರಿನ ಸಮಸ್ಯೆ ಬಹಳ ಇರುತ್ತೆ. ಕರೆಂಟ್ ಇರಲ್ಲ ಒಂದೊಂದು ವಾರ ಹೋದ್ರೆ. ಸೊ ಈ ಬಾವಿನ ನೀರು ಎತ್ತಬೇಕು ಅಂತ ಇರ್ತೀವಿ. ಅವಾಗಲೇ ನಾನು ಹೇಳಿದೆ ಇದನ್ನ ಸೋಲಾರ್ ಪ್ಯಾನಲ್ ಈಗ ಇರಿಗೇಷನ್ ಆದ್ಮೇಲೆ ಸೊ ಮನೆಗೆ ನೀವು ಒಂದು ಇನ್ವರ್ಟರ್ ಮತ್ತೆ ಒಂದು ಲಿಥಿಯಂ ಬ್ಯಾಟ್ರಿ ಹಾಕೊಂಡು ಮನೆದು ಬೋರ್ವೆಲ್ ಮೋಟರ್ನ ಕೂಡ ಬಾವಿ ಮೋಟರ್ನ ಕೂಡ ಎತ್ಕೊಂಡು ಪರ್ಪಸ್ ಮಾಡ್ಬೋದು. ಸೊ ಯಾಕಂದ್ರೆ ನಮ್ದು 5 ಕಿಲೋವಾಟ್ ಅಳವಡಿಸಬಹುದು. ಸೊ ನಾವು 10 HP ಹಾಕೊಂಡ್ರೆ 5 ಕಿಲೋವಾಟ್ ಮಿನಿಮಮ್ ಸಿಗುತ್ತೆ. ಮನೆ ಬಾವಿದು ಮೋಟರ್ನಲ್ಲಿ ಮತ್ತೆ ಮನೆದು ಫ್ರಿಜ್ ಎಲ್ಲ ಎಕ್ವಿಪ್ಮೆಂಟ್ ಡಿಶ್ ವಾಶ್ ಎಲ್ಲ ನಾರ್ಮಲ್ ಆಗಿ ರನ್ ಮಾಡ್ಬೋದು. ಶಾರ್ಟೇಜ್ ಏನು ಬರೋದಿಲ್ಲ. ಓಕೆ, ಕೊನೆಯದಾಗಿ ಏನಂತಂದ್ರೆ ಬಹಳಷ್ಟು ನೀವು ಕೊಡಗಿನ ಉತ್ತರ ಕೊಡಗು, ದಕ್ಷಿಣ ಕೊಡಗು ಮತ್ತು ಕೊಡಗು ಜಿಲ್ಲೆ ಸೇರಿದಂತೆ ಬೇರೆ ಅನೇಕ ಕಡೆಗಳಲ್ಲಿ ತಾವು ಈ ಪ್ಲಾಂಟ್ಸ್ನ ಹಾಕಿದ್ದೀರಿ ಅಂತ, ಇಲ್ಲೂ ಕೂಡ ರೈತರು ಒಲವಿದೆ ಅಂತ ತಾವು. ಕೊನೆಯದಾಗಿ ನಾವು ಏನು ಡೀಸೆಲ್ ಪಂಪ್ ಸೆಟ್ಟು ಅಥವಾ ಇದನ್ನು ಉಪಯೋಗಿಸೋದಕ್ಕಿಂತ ಈ ಸೋಲಾರು ಉಪಯೋಗಿಸೋದ್ರಿಂದ ಎಷ್ಟು ನಮ್ಮ ರೈತರಿಗೆ ಅನುಕೂಲ ಇದೆ ಅನ್ನೋದನ್ನ ತಾವು ಸವಿಸ್ತಾರವಾಗಿ ಹೇಳಿ. ಈಗ ಸಾಧಾರಣ ನಾವು ಒಂದು 5 ವರ್ಷ ಆಯ್ತು ಇದನ್ನ ಸೋಲಾರ್ ಇದನ್ನ ಶುರು ಮಾಡಿ. ಈ ಇಸ್ರೇಲ್ ನಲ್ಲಿ ಆಲ್ಮೋಸ್ಟ್ 15-20 ವರ್ಷದಿಂದಾನೇ ಈ ಕಾನ್ಸೆಪ್ಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅಗ್ರಿಕಲ್ಚರ್ ರೆವಲ್ಯೂಷನ್ ಅಂತ. ಸೊ ಆಗದಿದ್ರೆ ಈಗ ನಮ್ಮ ಕೊಡಗ್ನಲ್ಲಾಗ್ಲಿ ಚಿಕ್ಕಮಂಗ್ಳೂರಾಗ್ಲಿ ಎಲ್ಲರೂ ಸೋಲಾರ್ ಹಾಕೊಂಡ್ರೆ ನಿಜವಾಗ್ಲೂ ರೆವಲ್ಯೂಷನ್ ಆಗೋಗುತ್ತೆ. ನೇಚರ್ ಇಂದ ಈ ತರ ಫ್ರೀ ಆಗಿ ಬರೋ ಅಂತ ಒಂದು ನ್ಯಾಚುರಲ್ ಸೋರ್ಸ್ ನ ವ್ಯಾಲ್ಯೂ ಅಡಿಷನ್ ಮಾಡಿ ಕನ್ವರ್ಟ್ ಮಾಡ್ದಂಗೆ ಆಗುತ್ತೆ. ಎಲ್ಲರೂ ಯುಟಿಲೈಸ್ ಮಾಡ್ಕೋಬಹುದು. ಬಟ್ ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಒಂದ್ ಸ್ವಲ್ಪ ಬರ್ಡನ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಈಗ ಹಾಕಿರೋರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಹೌದು, ಇದು ಕರೆಕ್ಟ್ ನೀವು ಹೇಳ್ತಾ ಇದ್ದಿದ್ದು. ನಾವು ಬ್ಯಾಕ್ ಟು ಬ್ಯಾಕ್ ಪ್ರತಿ ವರ್ಷನೂ ಅವೇರ್ನೆಸ್ ಮಾಡ್ತಾನೆ ಇದೀವಿ, ಸೋಲಾರ್ ಹಾಕೊಳ್ಳಿ ಅಂತ. ತುಂಬಾ ಯುಟಿಲೈಸೇಷನ್ ಇದೆ, ಎಲ್ಲರೂ ಸದುಪಯೋಗ ಪಟ್ಕೊಳ್ಳಿ. ಬಟ್ ಆದ್ರೆ ನಿಮ್ಗೆ ಈಗ ಬ್ಯಾಂಕ್ ಫೆಸಿಲಿಟಿ, ಲೋನ್ ಫೆಸಿಲಿಟಿ ಎಲ್ಲ ಇರೋದ್ರಿಂದ ಎಲ್ಲರನ್ನೂ ಹಾಕ್ಸ್ಕೊಳ್ಳಿ. ಒಂದು ಡೀಸೆಲ್ ಆಗ್ಲಿ ಇದನ್ನೆಲ್ಲ ಸೇವ್ ಮಾಡ್ಬೋದು, ನೇಚರ್ ಸೇವ್ ಮಾಡ್ಬೋದು. ಇದೆಲ್ಲ ಟೆಕ್ನಾಲಜಿ ಎಲ್ಲ ಆಲ್ರೆಡಿ ಇಸ್ರೇಲ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿನೂ ನಮ್ಮ ಇಲ್ಲೂ ಒಂದು ಅಗ್ರಿಕಲ್ಚರ್ ರೆವಲ್ಯೂಷನ್ ಆಗ್ಬೇಕು ಇಲ್ಲೂ ಕೂಡ. ಸೊ ನಾಟ್ ಓನ್ಲಿ ಇರಿಗೇಷನ್ ಸಿಸ್ಟಮ್ ಅಲ್ಲ, ಪವರ್ ಸಿಸ್ಟಮ್ ಅಲ್ಲೂ ರೆವಲ್ಯೂಷನ್ ಆಗ್ಬೇಕು. ಸೊ ಈಗ ಆಗ್ತಾ ಇದೆ, ಅದೇ ರೀತಿ ಆಗ್ತಾ ಇದೆ. ಎಲ್ಲರೂ ಅಳವಡಿಸ್ಕೊಂಡು ತುಂಬಾ ಸದುಪಯೋಗ ಪಡ್ಕೊಳ್ಳೋದು ನಮ್ಮ ಇದು ರೈತರಿಗೆ ಒಳ್ಳೇದಾಗಿ. ಈಗ ಅಂತಂದ್ರೆ ಬಹಳಷ್ಟು ಒಂದು ದೊಡ್ಡ ಒಂದು 25 ಎಕರೆ 30 ಎಕರೆ ಇರೋರಿಗೆ ಓಕೆ, ಇಟ್ಸ್ ಓಕೆ. ಬಟ್ ಸಣ್ಣ ಬೆಳೆಗಾರರು, ಯಾಕೆಂತಂದ್ರೆ ಬಹಳಷ್ಟು 5 ಎಕರೆ 10 ಎಕರೆ ಒಳಗಡೆ ಇದ್ದಂಥವ್ರು, ಅವ್ರಿಗೆ ಸಡನ್ ಆಗಿ ಅಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂಥವ್ರಿಗೆ ಇದು ಹೇಗೆ ಉಪಯೋಗ ಆಗ್ತದೆ? ಈಗ ಸಣ್ಣ ಬೆಳೆಗಾರರೇ ಎಷ್ಟು ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇರೋದು. ಅವ್ರಿಗೆಲ್ಲ 5 HP ಎಲ್ಲ ಮಾಡ್ಕೊಳಕ್ಕೆ ಈಗ ಅವ್ರಿಗೂ 5 HP ಕೂಡ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು, ಲೈನ್ ಎಳಿಬೇಕು ಅಂತ ಇದಿದೆ. ಅವ್ರಿಗೂ ದೊಡ್ಡ ಬೆಳೆಗಾರಗಿನ್ನ ಸಣ್ಣ ಬೆಳೆಗಾರರಿಗೆ ಬಹಳ ಉಪಯೋಗ ಇದೆ. ಯಾಕಂದ್ರೆ ಬಂಡವಾಳ ತುಂಬಾ ಕಡಿಮೆ ಸಣ್ಣ ಬೆಳೆಗಾರರಿಗೆ. ಒಂದು 5 HP ಮೋಟ್ರು ಮತ್ತೆ ಸೋಲಾರ್ ಹಾಕ್ಲಿಕ್ಕೆ ತುಂಬಾ ಜಾಸ್ತಿ ದುಡ್ಡು ಬೇಕಾಗಿಲ್ಲ. ಒಂದು ಸಾಧಾರಣ ಒಂದು 2-2.5 ಲಕ್ಷದಲ್ಲಿ ಮುಗಿದೋಗುತ್ತೆ. ಹಾಗಾಗಿ ಅವ್ರು ಸಣ್ಣ ಬೆಳೆಗಾರರು ಕೂಡ ಅವ್ರ ಬೋರ್ವೆಲ್ ಇನ್ನ ಕೆರೆನೋ ಮಾಡ್ಕೊಂಡು ಇರಿಗೇಷನ್ ಮಾಡಲು ಬಹಳ ಅನುಕೂಲ ಇದೆ ಅವ್ರಿಗೂ ಕೂಡ. ಕೆಲವರು ಮಳೆ ಆಶ್ರಿತ ಇರೋದ್ರಿಂದ ಸೊ ಬೋರ್ವೆಲ್ ಹಾಕೊಂಡು ಅವರು ಸಣ್ಣ ಒಂದು 5 HP ಮೋಟರ್ ಹಾಕೊಂಡು ಸೋಲಾರ್ ಹಾಕೊಂಡು ಅಂದ್ರೆ ಸೊ ಮನೆಗೂ ಯೂಸ್ ಮಾಡ್ಬೋದು, ಇರಿಗೇಷನ್ಗೂ ಯೂಸ್ ಮಾಡ್ಬೋದು, ಬೇಗನೆ ಕೂಡ ಇರಿಗೇಟ್ ಮಾಡ್ಕೋಬಹುದು.
ನಾಯಮುಡಿ ಗ್ರಾಮ, ಇದು ಬೆಮ್ಮತಿ ಎಸ್ಟೇಟು. ನನ್ನ ಹೆಸರು ನವೀನ್ ಅಂತ. ನಾ ಇಲ್ಲಿ ಬಂದು 10 ವರ್ಷ ಆಯಿತು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ವರ್ಕಿಂಗು. ಈಗ ಒಂದು 2 ವರ್ಷದಿಂದ ಸೋಲಾರು ಇದಕ್ಕೋಸ್ಕರ ಸೋಲಾರ್ ಪ್ಯಾನಲ್ ಹಾಕ್ಕೊಂಡಿದ್ದೀವಿ. ಫಸ್ಟು ಕರೆಂಟ್ ಇದು ಭಯಂಕರ ಪ್ರಾಬ್ಲಮ್ ಇತ್ತು. ಡೈಲಿ 1 ಶಿಫ್ಟು 2 ಶಿಫ್ಟ್ ಬರೋದು. ಈಗ ಇದು ಬಂದಮೇಲೆ ಇದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಅವರ್ಸ್ ಇದು 2 ಶಿಫ್ಟ್ ಹೊಡಿಬೋದು ಇದರಲ್ಲಿ. ಈಗ ಹೊಸ ಕೆರೆ ಮಾಡಿಸ್ಕೊಂಡಿದ್ದೀವಿ, ಮತ್ತು ಕರೆಂಟು ಭಯಂಕರ ಪ್ರಾಬ್ಲಮ್ ಇತ್ತು. ಈಗ ಇದು ಬಂದಮೇಲೆ ಕಿರ್ಲೋಸ್ಕರ್ದು ಮತ್ತು ಶ್ರೀನಿವಾಸ್ ಅವರು ನಮಗೆ ಪರಿಚಯದ ಮೇಲೆ ಅವ್ರ ಕಡೆಯಿಂದ ಇದು ಸೋಲಾರ್ ಪ್ಯಾನಲ್ ಹಾಕ್ಕೊಂಡಿದ್ದೀವಿ. ಇದು ಕಿರ್ಲೋಸ್ಕರ್ದು ಈಗ ಭಯಂಕರ ಉಪಯೋಗ ಆಗ್ತಿದೆ ಇದು. ಇದೀಗ ನಮ್ಮದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ಗಂಟ ಇದು ಮಾಡ್ತೀವಿ, 2 ಶಿಫ್ಟ್ ಹೊಡಿತೀವಿ ಇದರಲ್ಲಿ. ನಮ್ದೀಗ ಒಂದು ದಿವಸಕ್ಕೆ ಏನಿದ್ರು ಒಂದು 2 ಎಕರೆ 3 ಎಕರೆ ಹಿಂಗೆ ಕವರ್ ಆಗುತ್ತೆ ಇದರಲ್ಲಿ ಪ್ಲಾನಲ್ಲಿ. ಉಪಯೋಗ ಅಂದರೆ ಅದ್ರ ಕರೆಂಟ್ ಇದ್ದರೆ ಅದು ಪರವಾಗಿಲ್ಲ. ಕರೆಂಟ್ ಇಲ್ಲದ ಕಾರಣ ಅದು ಬೆಳಿಗ್ಗೆ ಕರೆಂಟ್ ಹೋದ್ರೆ ಏನು ಬರೋದು, ಯಾವಾಗ ಬರೋದು ಗೊತ್ತಾಗಲ್ಲ. ಇದ್ರೆ 1 ಶಿಫ್ಟು 1.5 ಶಿಫ್ಟ್ 2 ಶಿಫ್ಟ್ ಹೊಡಿಬೋದು ಅದರಲ್ಲಿ. ಇದರ ಮಿನಿಮಮ್ ಟೈಮ್ ಅದು ಕರೆಕ್ಟ್ ಪಕ್ಕ ಇದರಲ್ಲಿ 2 ಶಿಫ್ಟ್ ಕರೆಕ್ಟ್ ಹೊಡಿಬೋದು. ನೈಟ್ ಇದು ನಾವು ಕರೆಂಟಲ್ಲಿ ಇದು ಮಾಡ್ಕೊತೀವಿ, ಆ ಕಡೆ ಮ್ಯಾನೇಜ್ ಮಾಡ್ತೀವಿ ಅಷ್ಟೇ. ಇದು ಸೋಲಾರ್ ಪ್ಯಾನಲ್ ಇದೆಲ್ಲ ಇದು ಕಿರ್ಲೋಸ್ಕರ್ ಇದು ಉತ್ತಮ. ಅದು ಅದರ ನಮ್ಮದು ಗಂಟೆಗೆ ಒಂದು 6 ಲೀಟ್ರ್ ಹಿಂಗೆ ಕುಡಿತದೆ ಅದು ಡೀಸೆಲು. ಅದರಿಂದ ಇದೇ ಬೆಸ್ಟ್ ಈಗ ನಮಗೆ. ನಾವು ಇದು ಸೋಲಾರ್ ಏನಾದ್ರು ಇದಾದರೆ ನಾವು ಟಕ್ಕಂದು ಅವ್ರಿಗೆ ಶ್ರೀನಿವಾಸ್ ಅವರಿಗೆ ಫೋನ್ ಮಾಡ್ತೀವಿ. ಅವ್ರ ಕಡೆಯಿಂದ ಹುಡುಗರನ್ನ ಕಳಿಸಿ ಬಂದು ರೆಡಿ ಮಾಡಿ ಕೊಡ್ತಾರೆ ಅವರು. ಪ್ರಾಬ್ಲಮ್ ಏನು ಬಂದಿಲ್ಲ, 2 ವರ್ಷದಿಂದ ಏನು ಪ್ರಾಬ್ಲಮ್ ಬಂದಿಲ್ಲ ಇದು. ಅವ್ರು ಹೇಳಿದ್ರೆ 10 ಇಯರ್ಸ್ ಇದು ಇದೆ ಅಂತ ಹೇಳಿದ್ದಾರೆ. ಏನು ಪ್ರಾಬ್ಲಮ್ ಬಂದಿಲ್ಲ, ಇದುವರೆಗೆ ಬಂದಿಲ್ಲ. ನಮ್ಮ ಸಣ್ಣ ಇವರು ರೈತ ಕುಟುಂಬಕ್ಕೆ ಇದು ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಅವರು ಒಳ್ಳೆ ಉತ್ತಮ ಇದು ಕ್ವಾಲಿಟಿ ಇದೆ, ಇದು ಅಂತ ಮೇಂಟೈನ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ ಇದು. ಆ್ಯಕ್ಚುಲಿ ನನ್ನ ಮಗ ಇದನ್ನು ಪ್ರಮೋಟ್ ಮಾಡಿದ್ದು. ಅವರು ಕೀನ್ಯಾದಲ್ಲಿ ಎಲ್ಲ ಸೋಲಾರ್ ಸಿಸ್ಟಮಲ್ಲಿ ಓಡಿಸ್ತಾ ಇದ್ದಾರೆ. ಹಾಗೆಯೇ ನಮಗೆ ಮಿಸ್ಟರ್ ಶ್ರೀನಿವಾಸ್ ಅವರು ಜನ್ರೇಟ್ರ್ ಕೊಟ್ಟಿದ್ದರು. ಅವರು ಇದನ್ನು ಸೋಲಾರ್ ಪ್ಯಾನಲ್ ಎಲ್ಲ ಹಾಕ್ತಾರೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಕರೆದುಬಿಟ್ಟು ನಮಗೂ ಒಂದು ಅಳ ಹಾಕಿ ಕೊಡಿ ಅಂತ ಹೇಳ್ಕೊಂಡು ನಾವು ರಿಕ್ವೆಸ್ಟ್ ಮಾಡಿದೆವು. ಸೊ ಸಿನ್ಸ್ 2 ಇಯರ್ಸ್ ನಾವು ಇದರಲ್ಲೇ ಓಡಿಸ್ತಾ ಇದ್ದೆವು. ಆ್ಯಕ್ಚುಲಿ ಕರೆಂಟಲ್ಲಿ ಏನಾಯ್ತದೆ ಅಂದರೆ ಅಯ್ಯೋ ಆನ್ ಆಫ್ ಆಗೋದು, ಫ್ಲಕ್ಚುಯೇಷನ್ ಆಗೋದು, ನಮ್ಮದು ಮೋಟಾರ್ ಹಾಳಾಗೋದು, ಇದೆಲ್ಲ ನಾವು ಇದರಲ್ಲಿ ಸುಧಾರಿಸ್ಬೋದು. ಮತ್ತು ಇದು ಡೀಸೆಲ್ ಸಹ ಇದೆ, ಅದು ಸಹ ಒಂದೊಂದು ಹಾಳಾಗಿ ಹೋಗ್ತದೆ. ಬಟ್ ಇದು ನಮಗೆ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಾಗೆಯೇ ಲಾಸ್ಟ್ ಇಯರ್ನಿಂದ ನಾವು ಇದನ್ನು ಅಳವಡಿಸಿದ ಮೇಲೆ ನಮಗೆ ಸಂತೋಷವಿದೆ, ಚೆನ್ನಾಗಿ ಓಡ್ತಾ ಇದೆ. 2 ಶಿಫ್ಟ್ ಆಗ್ತದೆ, 9 o'clock 1 3:30 4 ತನಕ. ಅಕಸ್ಮಾತ್ 1 hour ಇದ್ದೆ ಅಂತ ಹೇಳಿದ್ರೆ ನಾವು ಚೇಂಜ್ ಓವರ್ ಹಾಕ್ಕೊಂಡಿದ್ದೀವಿ. 1 hourನ ಕರೆಂಟಲ್ಲಿ ಫಿನಿಷ್ ಮಾಡ್ತೀವಿ. ಪುನಃ ನೆಕ್ಸ್ಟ್ ಡೇ ಹಾಗೆ 2 ಶಿಫ್ಟ್ಸ್ ಆರಾಮ್ಸೆ ಆಗ್ತಾ ಹೋಗ್ತಾ ಇದೆ. ಇದರಲ್ಲಿ ನಮಗೆ ನನ್ನ ಮಗ ಹೇಳಿ ಫೋರ್ಸ್ ಮಾಡಿ ಹಾಕಿಸಿದ್ದಕ್ಕೆ ನನಗೂ ಸಂತೋಷ. ಅವರ ಸರ್ವಿಸು ಚೆನ್ನಾಗಿದೆ ಅಂತ ನಾನು ಹೇಳಲು. ಆ್ಯಕ್ಚುಲಿ ನಮಗೆ ಸಮಸ್ಯೆ ಇಲ್ಲ. ನಮ್ಮ ಎಸ್ಟೇಟ್ ಸೂಪರಿಂಟೆಂಡೆಂಟ್ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನೀಟಾಗಿ ಹೋಗ್ತಾ ಇದೆ ಅಂತ ಹೇಳೋದು. ಮೇಂಟೆನೆನ್ಸ್ ವೆರಿ ಈಸಿ, ಏನು ಮೇಂಟೆನೆನ್ಸ್ ಇಲ್ಲ. ಅವ್ರು ಹಾಕಿ ಕೊಟ್ಟು ಓನ್ಲಿ ಥಿಂಗ್ ನಾವು ಒಂದು 3 monthsಗೊಮ್ಮೆ ಈ ಕಾರ್ ವಾಶ್ ಮಾಡೋ ಇದಿದೆ ಅಲ್ಲ, ಅದರಲ್ಲಿ ವಾಶ್ ಮಾಡಿದರೆ ಆಯಿತು ಅಷ್ಟೇ. ಇಬ್ಬರಾಳ್ಬೇಕು, ಒಬ್ಬರ ಮೇಲೆ ನೀರು ಹುಯ್ದು ಕೊಡುವಾಗ ಇನ್ನೊಬ್ಬ ಅದರಲ್ಲಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಆಗ್ತದೆ. 2 to 3 monthsಗೊಮ್ಮೆ ವಾಶ್ ಮಾಡಿದರೆ ಉತ್ತಮ. ಇದನ್ನು ಅಳಪಡಿಸಿ ಅಂತ ಹೇಳ್ಕೊಂಡು ನಾನು ಧೈರ್ಯದಿಂದ ಹೇಳ್ಬಹುದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಸರ್ವಿಸು ಏನಾದರೂ ಕರೆದರೆ ಬಂದು ಅದನ್ನು ಸರಿ ಎಲ್ಲ ನೋಡಿ ಹೋಗ್ತಾರೆ. ಒಮ್ಮೆ ನನಗೆ ಕರೆಂಟ್ದು ಚೇಂಜ್ ಓವರ್ ಸ್ವಲ್ಪ ಸರಿಯಾಗಿತ್ತಿಲ್ಲ, ಅದನ್ನು ಅವ್ರು ಸರಿ ಮಾಡಿಕೊಟ್ರು. ಹಾಗೆ ನನಗೆ ಸಂತೋಷ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಬೆಮ್ಮತಿ ಎಸ್ಟೇಟ್ ಅಂತ ಇಲ್ಲಿ ಸೌತ್ ಕೂರ್ಗಲ್ಲಿ ತಿತಿಮತಿ ಪಕ್ಕ ಬಾಳಲೆ ನಿಯರ್ ಬರುತ್ತೆ. ಇದು ಲಾಸ್ಟ್ 2 ವರ್ಷದಿಂದ ಇದನ್ನು ಅಳವಡಿಸಿದ್ದು. 20 HP ಮೋಟ್ರ್ ಹಾಕಿದ್ದೀವಿ, ಕಿರ್ಲೋಸ್ಕರ್ ಸೋಲಾರ್ ಪ್ಯಾನಲ್ಲು ಮತ್ತು ಸೆಟಪ್ ಎಲ್ಲ. ಇದೊಂದು ಸಾಧಾರಣ ಒಂದು 65 ಎಕರೆ ಕವರ್ ಮಾಡುತ್ತೆ. ಇದು ಲಾಸ್ಟ್ ಸೀಸನನ್ನು ಕೂಡ ಸೋಲಾರ್ ಇಂದನೇ 65 ಎಕರೆ 20 HP ಮೋಟ್ರು 65 ಎಕರೆಗೆ ಕವರ್ ಆಗಿದೆ.
ಟಿಲ್ ಈ ಸೀಸನ್ ಕೂಡ ಎಲ್ಲ ನೀರೆಲ್ಲ ಖಾಲಿ ಆಗಿದೆ ನೋಡಿ. ಇಲ್ಲೂ ಕೂಡ ಆಲ್ಮೋಸ್ಟ್ ಒಂದು 30% ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಟಿಲ್ ರನ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಜಸ್ಟ್ ವಾಷಿಂಗ್ ಮಾಡಿದ್ದಾರೆ ಅಷ್ಟೇ, ವಾಶ್ ಮಾಡ್ಕೋಬೇಕಷ್ಟೇ. ಇವರು ಒಂದು ಇಬ್ಬರಾಳು ಲೇಬರ್ ತೊಗೊಂಡು ವಾಶ್ ಮಾಡಿಕೊಂಡ್ರೆ ಎಫಿಷಿಯನ್ಸಿ, ಇವಾಗಲೂ ಕೂಡ ಎಫಿಷಿಯನ್ಸಿಯಾಗಿ ರನ್ ಆಗ್ತಾ ಇದೆ. ಇನ್ನೂ ವಾಶ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ರನ್ ಆಗುತ್ತೆ. ಓಕೆ, ಹಿಂದೆ ಅವರು ಬಹಳಷ್ಟು ಈ ಡೀಸೆಲ್ ಮತ್ತೆ ಕರೆಂಟ್ ಸಮಸ್ಯೆಯಿಂದ ಭಾರಿ ಸಮಸ್ಯೆ ಇತ್ತು. ಹೌದೌದು, So, ಆನಂತರ ನಾವು ತಮ್ಮ ಸುಮಾರು ಸಂಪರ್ಕ ಮೋಟ್ರ್ ಎಲ್ಲ ನಾವೇ ಲಾಸ್ಟ್ 3 ವರ್ಷದಿಂದ ಕೊಟ್ಟಿದ್ವಿ. 3 ವರ್ಷದಿಂದ ಆಗ್ತಾಗ ಫಸ್ಟ್ ಇಯರ್ ಏನಾಯ್ತು ಅಂದ್ರೆ ಇವರು ಡೀಸೆಲ್ ಇಂಜಿನ್ ಇಟ್ಕೊಳ್ಳೋರು. ಕರೆಂಟ್ ಹೋದ್ಮೇಲೆ ಆ ಕರೆಂಟ್ ಯಾವಾಗ ಬರುತ್ತೋ ಏನೋ ಕಾಯ್ಕೊಂಡು ವೆಯ್ಟ್ ಮಾಡಿ, ಸೊ ಕೊನೆಗೆ ಆ ಇರಿಗೇಷನ್ ಟೈಮು ಒಂದು 20 ದಿನ ಆಗಬೇಕು ಅಂದರೆ 30-35 ದಿನ ಆಗ್ಬಿಡೋದು. ಮತ್ತು ಬ್ಯಾಕಪ್ಗೆ ತೊಂದರೆ ಆಗ್ಬಿಡೋದು, ಟೆಂಪ್ರೇಚರ್ ರೈಸ್ ಆಗ್ಬಿಡೋದು. ಬಟ್ ಈಗ ನಾವು ಲಾಸ್ಟ್ ಇಯರ್ ಹಾಕಿದ್ಮೇಲೆ ಅವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ, ಈಗ ಮಾತಾಡಿದ್ರಲ್ಲ ಅವರು, ಅವ್ರಿಗೆ ಅಶ್ಯೂರ್ಡ್ ಬೆಳಗ್ಗೆ 9 ಗಂಟೆಗೆ ಶುರುವಾಯಿತು ಅಂದರೆ ಸಾಯಂಕಾಲ 4 ಗಂಟೆ ಗಂಟ ಅಶ್ಯೂರ್ಡಾಗಿ ರನ್ ಆಗುತ್ತೆ. ಸೊ 8:30 ಶುರು ಆಗುತ್ತೆ, ಬಟ್ ಅಷ್ಟು ಸ್ಪೀಡು ಫ್ರೀಕ್ವೆನ್ಸಿ ಎತ್ಕೊಳ್ಳಲ್ಲ. 9 ಗಂಟೆಯಿಂದ ಫುಲ್ ಫ್ಲೆಡ್ಜ್ ಆಗಿ ಅವರು ಪ್ಲಾನ್ ಮಾಡ್ಕೊಬೋದು. ಸೊ 9 ಗಂಟೆಯಿಂದ ನಮ್ಮದು 4 ಗಂಟೆ ಗಂಟ 2 ಶಿಫ್ಟ್ ರನ್ ಆಗುತ್ತೆ ಅಂತ ಪ್ಲಾನ್ ಮಾಡ್ಕೊಳ್ಬೋದು. ಈ ಲಾಸ್ಟ್ ಸೀಸನ್ನು ಯೂಸ್ ಮಾಡಿದರೆ ಈ ಸೀಸನ್ ಯೂಸ್ ಮಾಡ್ತಾ ಇದ್ದಾರೆ. ಸಣ್ಣ ಬೆಳೆಗಾರರಿಗೆ ಇವ್ರದ್ದು 60 ಎಕರೆ ಇರೋದ್ರಿಂದ ಈ 20 HP ನಲ್ಲೇ ಆಲ್ಮೋಸ್ಟ್ 65 ಎಕರೆ ಕವರ್ ಮಾಡ್ತಾರೆ. ಡೇ ಟೈಮಲ್ಲಿ 2 ಶಿಫ್ಟ್ ಮಾಡಿಕೊಂಡು ಪವರ್ ಏನಾದ್ರು ನೈಟ್ ಇದ್ರೆ ಅದನ್ನು ಕವರ್ ಮಾಡ್ತಾರೆ. ನೈಟ್ ಟೈಮಲ್ಲಿ ಇಲ್ಲಿ ಆನೆ ಕಾಟ ಅಂತ ಮಾಡ್ತಾ ಇಲ್ಲ. ಸೊ ಡೇ ಟೈಮಲ್ಲೇ ಇದರಲ್ಲೇ ಪೂರೈಸ್ತಾ ಇದೆ. ಸೊ ಸಣ್ಣ ಇಳುಗಾರಗಾರರ 15 ಎಕರೆ 20 ಎಕರೆ ಇರೋರಿಗೆ ಒಂದು 10 HP ಹಾಕೊಂಡ್ರೆ ಸಾಕು, ಅವರು ಕವರ್ ಮಾಡ್ಕೋಬೋದು. 10 HP ಮತ್ತು ಅಕಾರ್ಡಿಂಗ್ ಟು ಅವ್ರದ್ದು ಇದು ಕೆರೆದು ಎಷ್ಟು ವಾಲ್ಯೂಮ್ ಇದೆ, ನೀರಿದೆ, ಅದನ್ನ ನೋಡಿಕೊಂಡು ಅವ್ರು ಪ್ಲಾನ್ ಮಾಡ್ಕೋಬೋದು. ಅದು ಈ 10 HP ಮೋಟ್ರಿಗೂ ಈ ಸೋಲಾರ್ ಸೆಟಪ್ ಹಾಕೊಂಡಾಗ ಕಡಿಮೆ ಬಜೆಟಲ್ಲೂ ಆಗುತ್ತೆ, ಪರ್ಪಸ್ಸು ಸರಿ ಹೋಗುತ್ತೆ. ಈ ಡೀಸೆಲ್ ಇಂಜಿನ್ನು ಕಾಯೋದು ಮಾಡೋದು ಸ್ಟಾರ್ಟ್ ಮಾಡೋದು ಅದೆಲ್ಲ ಯಾವುದು ನ್ಯೂಸೆನ್ಸ್ ಇರಲ್ಲ. 10 HP ಮೋಟ್ರು, ಕೆರೆ ಮೋಟ್ರು ಹಾಕೋದಿದ್ರೆ ಸಾಧಾರಣ ಒಂದು 6.5 ಲಕ್ಷ ರೂಪಾಯಿ ಆಗುತ್ತೆ. ಎಲ್ಲ ಫಿಕ್ಸಿಂಗು ಅಂದರೆ ತೊಗೊಂಬಂದು ಫಿಕ್ಸ್ ಮಾಡೋದು, ಎಲ್ಲ ಸ್ಟ್ಯಾಂಡ್ ಹಾಕೋದು, ಮತ್ತು ಮೋಟ್ರನ್ನ ಒಳಗಡೆ ಫ್ಲೋಟ್ ಮಾಡೋದು ಆದರೆ ಒಂದು 6.5 ಲಕ್ಷ ರೂಪಾಯಿ ಬರುತ್ತೆ. 10 ವರ್ಷ ಗ್ಯಾರಂಟಿ ಇರುತ್ತೆ, ಪರ್ಫಾರ್ಮೆನ್ಸ್ ಗ್ಯಾರಂಟಿ, 25 ವರ್ಷ ವಾರಂಟಿ ಇರುತ್ತೆ. ಆ ಡ್ರೈವ್ ಸಿಸ್ಟಮಿಗೆ 5 ವರ್ಷ ವಾರಂಟಿ ಇರುತ್ತೆ. ಸರ್ವಿಸು ಇಲ್ಲಿ ಈಗ ನೋಡಿ, ನಾವು ಈಗ 2 ವರ್ಷದಿಂದ ಹಾಕಿದ್ದು, ಇದು 2ನೇ ಸರಿ ಬಂದಿದ್ದೀವಿ. ಹೋದ ಸರಿ ಬಂದಾಗ ಏನೋ ಸ್ವಲ್ಪ ಸಣ್ಣ ಚೇಂಜ್ ಓವರ್ ಏನೋ ಪ್ರಾಬ್ಲಮ್ ಇತ್ತು ಅಂದರು, ನಮ್ಮವ್ರು ಬಂದು ಅಟೆಂಡ್ ಮಾಡಿದ್ರು. ಅದು ಸೋಲಾರ್ ವಿಷಯ ಎಲ್ಲ ಅವ್ರ ಪಾರ್ಟ್ಸ್ ಕಡೆಗೆ. ಬಟ್ ಇದು ವಾಷಿಂಗ್ ಮಾಡ್ಕೋಬೇಕಷ್ಟೇ, ಇನ್ನೇನು ಮೇಂಟೆನೆನ್ಸ್ ಇಲ್ಲ, ಸರ್ವಿಸ್ ಅನ್ನೋದಿಲ್ಲ. ಈಗ ಬೇರೆ ಮೆಷಿನರಿ ತೊಗೊಂಡ್ರೆ ಪೀರಿಯಾಟಿಕಲ್ ಮೇಂಟೆನೆನ್ಸು 3 months 6 ತಿಂಗಳಿಗೆ ಅದನ್ನು ಚೇಂಜ್ ಮಾಡಬೇಕು, ಇದನ್ನು ಚೇಂಜ್ ಮಾಡಬೇಕು, ಇದು ಯಾವುದೂ ಅಲ್ಲ. ವಾಷಿಂಗ್ ಒಂದು ಮಾಡ್ಕೋಬೇಕು, ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು. ಮಳೆಗಾಲದಲ್ಲಿ ಏನಾದ್ರು ಪಾಚಿ ಕಟ್ಕೊಳುತ್ತೆ ಅಂತ ಮಳೆಗಾಲದಲ್ಲಿ ಯೂಸ್ ಆಗಲಿಲ್ಲ ಅಂದರೆ ಕವರ್ ಮಾಡಿ ಇಟ್ಕೋಬೇಕು. ವೀಕ್ಷಕರೇ, ಇದು ಕಿರ್ಲೋಸ್ಕರ್ನ ಡಿಸ್ಟ್ರಿಬ್ಯೂಟರ್ ಆದಂಥ ಶ್ರೀನಿವಾಸ್ ಅವರ ಮಾತುಗಳು. ಭಾಳಷ್ಟು ಎಲ್ಲ ಬೆಳೆಗಾರರಿಗೆ, ಕೃಷಿಕರಿಗೆ ಬೇಕಾದಂಥ ಸೋಲಾರನ್ನು ಹೇಗೆ ಅಳವಡಿಸೋದು ಮತ್ತು ಅದರ ಬಳಕೆ ಹೇಗೆ ಅನ್ನೋದನ್ನು ಅವರು ತಮ್ಮ ಮಾತುಗಳಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕೃಷಿ ಸ್ಥಳಗಳಲ್ಲೂ ಕೂಡ ನೀವು ಸೋಲಾರ್ನ ಅಳವಡಿಸ್ಕೊಳ್ಳೋ ಮೂಲಕ ನಿಮ್ಮ ಕೃಷಿಗೆ ಮತ್ತಷ್ಟು ಕಾಯಕಲ್ಪ ಕಲ್ಪಿಸ್ಬೋದು ಅಂತ ಈ ಸಮಯದಲ್ಲಿ ಹೇಳ್ತಾ, ನಮ್ಮೊಂದಿಗೆ ಮಾತನಾಡುವಂಥ ಶ್ರೀಯುತ ಶ್ರೀನಿವಾಸರು ಕೂಡ ಧನ್ಯವಾದಗಳನ್ನ ಹೇಳ್ತಾ, ವೀಕ್ಷಕರೇ, ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.